ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮತ್ತು ಪೂಜ್ಯನೀಯ ಕಾವಂದರ ವಿರುದ್ಧ ದೊಡ್ಡ ಪ್ರಮಾಣದ ಅಪಪ್ರಚಾರ ಕಳೆದ ಒಂದೂವರೆ ತಿಂಗಳಿಂದ ನಾವು ನೋಡ್ತಾ ಇದ್ದೇವೆ. ಈ ಒಂದು ಅಪಪ್ರಚಾರ ಯಾವ ರೀತಿ ಸೃಷ್ಟಿಯಾಯಿತು ಅನ್ನುವಂಥದ್ದು ನಾವು ಆಲೋಚನೆ ಮಾಡುವ ಮುಂಚೆನೆ ರಾಷ್ಟ್ರವ್ಯಾಪ್ತಿಯಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹಾಗೂ ಪೂಜ್ಯ ಕಾವಂದರ ತೇಜೋವಧೆಯನ್ನು ಮಾಡಿಯಾಯಿತು. ನಾವು SIT ತನಿಖೆ ಆಗ್ತಾ ಉಂಟು, ತನಿಖೆ ಆಗುವಾಗ ಏನಂತ ನೋಡುವ ಅಂತೇಳಿ ಆ ಒಂದು ಆಲೋಚನೆಯಲ್ಲಿರುವಾಗ ಇದೆಲ್ಲ ನಡೆದೋಯ್ತು. ಬಾರಿ ಒಂದು ದುರಂತ. ನಾವು ಹಿಂದಿನ ಕಾಲದಲ್ಲಿ ಕೇಳಿದ್ದೇವೆ, ನಮ್ಮ ಧರ್ಮದ ಮೇಲೆ ಆಕ್ರಮಣ ಆಗ್ತದೆ, ಅದನ್ನೊಂದು ಮಟ್ಟ ಹಾಕ್ತಾರೆ, ಹಿಂದೂ ಧರ್ಮವನ್ನು ಮಟ್ಟ ಹಾಕ್ತಾರೆ ಅನ್ನುವಂಥ ವಿಚಾರವನ್ನು ಒಂದು ಇತಿಹಾಸದಲ್ಲಿ ಕೇಳಿದ್ದೇವೆ. ಆದರೆ ನಮ್ಮ ಕಾಲಘಟ್ಟದಲ್ಲಿ ನಮ್ಮ ಕಣ್ಣೆದುರೇ ಈ ಆಧುನಿಕ ಸೋಷಿಯಲ್ ಮೀಡಿಯಾವನ್ನು ಉಪಯೋಗಿಸಿಕೊಂಡು ಒಂದು ವ್ಯವಸ್ಥಿತವಾಗಿ ಷಡ್ಯಂತ್ರ ಮಾಡಿ ಈ ಒಂದು ತೇಜೋವಧೆ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಇಲ್ಲಿ ಪ್ರಥಮವಾಗಿ ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತ ಹೊರಟು. ನಮ್ಮದು ಬೇಡಿಕೆ ಅದೇ, ನಾವು ಯಾರು ಸೌಜನ್ಯನಿಗೆ ನ್ಯಾಯ ಸಿಗಬಾರ್ದು ಅಂತಿಲ್ಲ. ಒಂದು ಹೆಣ್ಣು ಮಗಳಿಗೆ ಆದಂಥ ಒಂದು ಘೋರ ದುರಂತ ಅಂತ್ಯ, ಇದಕ್ಕೆ ನ್ಯಾಯ ಸಿಗಬೇಕಂತ ನಾವೆಲ್ಲರೂ ಅದಕ್ಕೆ ಧ್ವನಿ ಎತ್ತುವವರೇ. ಅದು ನ್ಯಾಯ ಸಿಗಬೇಕಂತ ಈಗಲೂ ನಾವು ಹೇಳ್ತಾ ಇದ್ದೇವೆ. ಅವಳ ತಾಯಿ ಕುಸುಮಾವತಿ ಅವರು ಸುಪ್ರೀಂ ಕೋರ್ಟಲ್ಲಿ ಅದಕ್ಕೆ ಮೇಲ್ಮನವಿ ಸಲ್ಲಿಸಿದ್ರೆ ಅದು ಮರು ತನಿಖೆ ಆಗಬೇಕು ಅಂತೇಳಿ ಅದಕ್ಕೆ ಪೂರ್ಣ ಪ್ರಮಾಣದ ಖರ್ಚನ್ನು ನಾವು ಸಮಾಜದ ಅದಕ್ಕೆ ಅವರಿಗೆ ಭರಿಸ್ತೇವೆ. ಅವರೊಂದು ಅಭಿನಯಿತ ಹಾಕುವ ಕೆಲಸವನ್ನು ಅವ್ರು ಮಾಡಬೇಕು. ಯಾಕಂದರೆ ಇದರಲ್ಲಿ ಸತ್ಯ ಹೊರಗೆ ಬರಬೇಕು. ಎರಡೂ ಕಡೆಯಿಂದ ವಾದ ವಿವಾದಗಳು ನಡೀತಾ ಉಂಟು. ಆದ್ದರಿಂದ ಇದು ಸತ್ಯ ಜನರಿಗೆ ಗೊತ್ತಾಗಬೇಕು. ಅಲ್ಲಿ ಆಗಲಿಲ್ಲ ಅಂದರೆ ಆ ಕ್ಷೇತ್ರದ ಮೇಲೆ ಕಾವಂದರ ಮೇಲಿರುವಂಥ ಒಂದು ಕಪ್ಪು ಚುಕ್ಕೆ ಹೊರಗೆ ಹೋಗ್ಬೇಕು. ಆದ್ದರಿಂದ ಆಗಿದೆ ಅಂತ ಹೇಳಿದ್ರೆ ಯಾರಾಗಿದೆ ಅಂತ ಹೇಳಿ ಗೊತ್ತಿದೆ, ಆ ಹೆಣ್ಣು ಮಗುವಿನ ಆತ್ಮಕ್ಕೆ ನ್ಯಾಯ ಸಿಗ್ತದೆ. ಆದ್ದರಿಂದ ಇದು ಆಗಬೇಕು. ನಮ್ಮೆಲ್ಲರ ಆಗ್ರಹ, ನಾಳಿನ ನಮ್ಮ ಜನಾಗ್ರಹ ಸಭೆಯ ಇದು ಒಂದು ಉದ್ದೇಶ ಉಂಟು. ಆದ್ದರಿಂದ ಜನರು ಇದರ ಬಗ್ಗೆ ತಿಳ್ಕೊಳ್ಬೇಕು. ಯಾವುದೇ ಮೀಡಿಯಾದಲ್ಲಿ ಅಪಪ್ರಚಾರಗಳು ಅಥವಾ ಪ್ರಚಾರವೋ ಅಥವಾ ಅಪಪ್ರಚಾರ ನಿಮ್ಗೆ ಗೊತ್ತಾಗುವುದಿಲ್ಲ. ಅದನ್ನು ವಿಮರ್ಶೆ ಮಾಡುವಂತಹ ಒಂದು ಪ್ರಯತ್ನವನ್ನು ಎಲ್ಲ ಬಂಧುಗಳು ಎಲ್ಲ ಸಾರ್ವಜನಿಕರು ಮಾಡಬೇಕು ಅಂತೇಳಿ ಪ್ರಥಮವಾಗಿ ವಿಜ್ಞಾಪನೆ ಮಾಡ್ತೇನೆ. ಎರಡನೇದಾಗಿ ಗ್ರಾಮಾಭಿವೃದ್ಧಿ ಯೋಜನೆ. ಇವತ್ತು ಧಾರ್ಮಿಕ ಕ್ಷೇತ್ರಗಳು ಎಲ್ಲ ಕಡೆ ಧಾರ್ಮಿಕತೆಯ ಕೆಲಸವನ್ನು ಮಾಡಿ ಸುಮ್ಮನೆ ಉಂಟು. ನಿಮಗೆಲ್ಲ ಗೊತ್ತುಂಟು. ಧಾರ್ಮಿಕತೆ ಮಾತ್ರ ಮಾಡೋದು, ಅಲ್ಲಿ ಏನು ಪೂಜಾ ಕೈಕರ್ಯ ಆಗಬೇಕು, ಅಲ್ಲಿ ಅನ್ನದಾಸೋಹ ಆಗಬೇಕಾದ್ರೆ ಅದನ್ನು ಮಾಡೋದು, ಅಲ್ಲಿ ಒಂದು ಚಟುವಟಿಕೆಯನ್ನು ಮಾಡಿ ಸುಸ್ಥಿತಿಯಲ್ಲಿ ಇಟ್ಟು ಅಲ್ಲಿ ಸ್ವಚ್ಛತೆ ಇಟ್ಟು ಅವ್ರು ಮಾಡಿಬಿಟ್ರೆ ಅಲ್ಲಿ ಏನು ಸಮಸ್ಯೆ ಇಲ್ಲ. ಧರ್ಮಸ್ಥಳದಲ್ಲಿ ಏನಾಗಿದೆ, ಯಾಕೆ ಇವತ್ತು ಅಟ್ಯಾಕ್ ಆಗ್ತಾ ಉಂಟು ಅಂದರೆ ಗ್ರಾಮಾಭಿವೃದ್ಧಿ ಯೋಜನೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕಣ್ಣಿಗೆ ಕುತ್ತಾ ಉಂಟು. ಯಾಕಂತ ಹೇಳಿದ್ರೆ ಇಡೀ ಎಲ್ಲ ಏನು ಮಹಾತ್ಮ ಗಾಂಧೀಜಿಯವರ ಗ್ರಾಮಾಭಿವೃದ್ಧಿ ಕನಸುಂಟು ಅದೆಲ್ಲವನ್ನು ಈ ಒಂದು ಗ್ರಾಮಾಭಿವೃದ್ಧಿ ಯೋಜನೆ ನನಸು ಮಾಡ್ತಾ ಉಂಟು. ಅಲ್ಲಿ ಭ್ರಷ್ಟಾಚಾರ ಇಲ್ಲ. ಪ್ರತಿಯೊಂದು ಸ್ಥಳದಲ್ಲಿಯೂ ಜನರಿಗೆ ಏನೇನು ಆಗಬೇಕು, ಅದು ಹೊಟ್ಟೆಯಲ್ಲಿರುವ ಮಗುವಿನಿಂದ ಹಿಡಿದು ಸತ್ತ ಆ ಶವ ಸಂಸ್ಕಾರ ಮಾಡುವಲ್ಲಿವರೆಗೆ ಏನೆಲ್ಲ ಒಂದು ಜೀವನದಲ್ಲಿ ಏನೆಲ್ಲ ಅವರಿಗೆ ವ್ಯವಸ್ಥೆ ಬೇಕು, ಅಥವಾ ಅವರ ಒಂದು ಬುದ್ಧಿ ಸರಿಯಿಲ್ಲ ಇದ್ರೆ, ದುರ್ಬುದ್ಧಿ ಇದ್ರೆ, ಈ ಮದ್ಯಪಾನ ಇದೆಲ್ಲ ಅದನ್ನೂ ಕೂಡ ಮಧ್ಯವರ್ಜನ ಶಿಬಿರ ಮುಖಾಂತರ ತೆಗೆಯುವಂಥದ್ದು. ಮತ್ತೆ ಅವರಿಗೆ ಸಾಲ ತೆಗೊಂಡು ಅವ್ರಿಗೆ ಕಷ್ಟ ಕಟ್ಟಲಿಕ್ಕೆ ಆಗದಿದ್ರೆ, ಏನಾದ್ರು ದುರ್ಮರಣ ಆದರೆ ಅದಕ್ಕೆ ಇನ್ಶೂರೆನ್ಸ್ ಪಾಲಿಸಿ, ಒಟ್ಟಾರೆಯಾಗಿ ಯಾವುದೇ ಕಷ್ಟ ಇಲ್ಲದೆ ಜನರು ಜೀವನ ಮಾಡಬೇಕು ಅನ್ನುವಂಥ ಒಂದು ವ್ಯವಸ್ಥೆಯನ್ನು ಆ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಪೂಜ್ಯ ಕಾವಂದರು ಹಾಕಿಕೊಟ್ಟಿದ್ದಾರೆ. ಇದನ್ನು ಇಡೀ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಇದರ ಒಂದು ಷಡ್ಯಂತ್ರವಾದ ಭಾಗವಾಗಿ ಈಗ ವಿದೇಶಿ ಮೂಲಗಳಿಂದ ಹಣಗಳು ಬಂದು ಈ ಒಂದು ವ್ಯವಸ್ಥೆ ಆಗ್ತಾ ಉಂಟು ಅಂತೇಳಿ ನಾವು ಭಾವಿಸ್ತೇವೆ. ನಾನು ಮುಂಚೆನೇ ಹೇಳಿದ್ದೇನೆ. ಯಾಕಂತ ಹೇಳಿದ್ರೆ ಆ ಒಂದು ಸಂಚಾರಿ ಸ್ಟುಡಿಯೋ ಅಂತ ಮಾಡಿಕೊಂಡು ದುಡ್ಡು ಕಟ್ಟಬೇಡಿ ಯೋಜನೆ ಇದ್ದು ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ತಿಂಗಳಿಗೆ 4-5 ಲಕ್ಷ ರೂಪಾಯಿ ಖರ್ಚು ಉಂಟು. ಅದು ಎಲ್ಲಿಂದ ಬರ್ತದೆ? ಈಗ ಇಷ್ಟೆಲ್ಲ ಹೋರಾಟ ಮಾಡ್ತಾರೆ, ಇಷ್ಟೆಲ್ಲ ಖರ್ಚು ಮಾಡ್ತಾರೆ, ಅದೆಲ್ಲ ದುಡ್ಡು ಎಲ್ಲಿಂದ ಬರ್ತದೆ? ಈ ದುಡ್ಡಿನ ಮೂಲ ಎಲ್ಲಿಂದ ಇವರಿಗೆ? ಇದು ತನಿಖೆ ಆಗಲೇಬೇಕು. ಮತ್ತೆ ಈ ಒಂದು ಯೋಜನೆಯ ಬಗ್ಗೆ ಜನರು ತಿಳ್ಕೊಳ್ಬೇಕು. ಒಂದು ಕೋಳಿ ಬಂಗಾರದ ಮೊಟ್ಟೆ ಇತ್ತು, ನಿಮಗೆಲ್ಲ ಗಾದೆ ಗೊತ್ತುಂಟು. ಆ ಮೊಟ್ಟೆಯನ್ನು ನಾವೆಲ್ಲರೂ ತಗೊಂಡಿದ್ದೇವೆ. ಇನ್ನು ಆ ಕೋಳಿ ಹೊಟ್ಟೆಯಲ್ಲಿ ಒಂದಷ್ಟು ಮೊಟ್ಟೆ ಉಂಟು. ಆ ಒಂದು ಕೋಳಿಯನ್ನೇ ಕೊಂದು ಬಿಟ್ರೆ ಮತ್ತೆ ನಮಗೆಲ್ಲ ಬಂಗಾರ ಸಿಗ್ತದೆ ಅಂತೇಳಿ ನಾವು ಭಾವಿಸ್ತಾ ಇದ್ದೇವೆ. ಅಂದ್ರೆ ಯೋಜನೆ ದುಡ್ಡನ್ನು ಕಟ್ಟದಿದ್ರೆ, ಇವ್ರು ಏನು ಅಪಪ್ರಚಾರ ಮಾಡ್ತಾ ಇದ್ದಾರೆ, ಯೋಜನೆ ದುಡ್ಡನ್ನು ಕಟ್ಟದಿದ್ರೆ, ಈ ಯೋಜನೆಯನ್ನು ನಿರ್ನಾಮ ಮಾಡಿದ್ರೆ ಮುಂದೆ ನಮಗೆ ಜೀವನ ನಮಗೆ ದುಡ್ಡು ಕಟ್ಟಬೇಕಂತಿಲ್ಲ ಅಂತ ಉಂಟು. ಆದರೆ ನಾವು ತಿಳ್ಕೊಳ್ಬೇಕು, ನಾವು ಆ ದುಡ್ಡು ಕಟ್ಟಲಿಲ್ಲ ಅಂದ್ರೆ ನಾವು ಸಮಾಜಕ್ಕೆ ಮಾಡುವ ದೊಡ್ಡ ದ್ರೋಹ. ನಾಳೆ ನಿಮ್ಮ ಮಕ್ಕಳಿಗೆ, ನಿಮ್ಮ ಮೊಮ್ಮಕ್ಕಳಿಗೆ ಇಂಥ ಒಂದು ಯೋಜನೆ ಇಲ್ಲ ಅಂತ ಹೇಳಿ ಆದ್ರೆ ನೀವೇನೀಗ ಸದೃಢರಾಗಿದ್ರೆ, ಒಂದು ನಾಯಕತ್ವ ಇರ್ಬೋದು, ಸಾಮಾಜಿಕ ನ್ಯಾಯ ಇರ್ಬೋದು, ಧಾರ್ಮಿಕವಾಗಿರ್ಬೋದು ಅಥವಾ ಆರ್ಥಿಕವಾಗಿರ್ಬೋದು, ನೀವು ಏನು ಯೋಜನೆಯಿಂದ ಸುದೃಢರಾಗಿದ್ರೆ ಇದು ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮುಂದಿನ ಸಮಾಜಕ್ಕೆ ಸಿಗುವುದಿಲ್ಲ. ಆದ್ರಿಂದ ನಾವು ಜಾಗೃತರಾಗಬೇಕು. ಇವ್ರೇನು ದುಡ್ಡು ಕಟ್ಟಬೇಕ ಅಂತ ಹೇಳ್ತಾ ಇದ್ದಾರೆ, ಇದು ದುಡ್ಡು ಕಟ್ಟದಿದ್ರೆ ಮುಗಿಯೋದಿಲ್ಲ. ಅದು ಬ್ಯಾಂಕ್ನಿಂದ ಕೊಟ್ಟಿರುವಂತಹ ಸಾಲ ನಿಮ್ಮಂದ ವಸೂಲಿ ಆಗೇ ಆಗ್ತದೆ. ನಿಮ್ಮನ್ನು ವಸೂಲಿ ಆಗಲಿಲ್ಲ ಅಂತ ಅವ್ರು ಹೇಳಿ, ಇದೆಲ್ಲ ನಿಮ್ಮನ್ನು ಮಿಸ್ಗೈಡ್ ಮಾಡ್ತಾ ಇರೋದು. ಆದ್ರಿಂದ ಇಂಥ ಒಂದು ವ್ಯವಸ್ಥೆಗೆ
ಏನು ಈಗ ಅವರು ಹೇಳ್ತಾ ಇದ್ದಾರೆ, ಅವರಿಗೆ ಜನ ಬೆಂಬಲ ಬೇಕು ಅಂತೇಳಿ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಆದ್ರಿಂದ ಜನ ಬೆಂಬಲಕ್ಕಾಗಿ ಮಾಡ್ತಿರುವಂತ ಈ ಆರೋಪಗಳಿಗೆ ನಾವು ಆಲೋಚನೆ ಮಾಡಬೇಕು ಅಂತೇಳಿ ಮತ್ತೊಮ್ಮೆ ನಿಮ್ಮಲ್ಲಿ ವಿಜ್ಞಾಪನೆ ಮಾಡ್ತಾ ಇದ್ದೇನೆ. ಮೂರನೇದಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಆಗ್ತಿರುವಂತಹ ಅಪಪ್ರಚಾರ, ಇದು ನಾನೀಗ ಹೇಳ್ತೇನೆ ನಿಮಗೆ, ಏನು ಸಮಸ್ಯೆ ಇಲ್ಲ. ಅಲ್ಲಿ ಕ್ಷೇತ್ರದ ಕೆಲಸ ಮಾಡಿರ್ತಿದ್ರೆ ಏನು ಸಮಸ್ಯೆ ಇರಲಿಲ್ಲ. ಇದು ಈ ಗ್ರಾಮಾಭಿವೃದ್ಧಿ ಯೋಜನೆ ಎಲ್ಲ ವ್ಯವಸ್ಥೆಗಳನ್ನು ನೋಡಿ ಈಗ ಕಣ್ಣಿಟ್ಟಿರುವಂಥದ್ದು. ಇದು ಹಿಂದೂ ಸಮಾಜದ ಮೇಲೆ ದೊಡ್ಡ ಒಂದು ಷಡ್ಯಂತ್ರ. ಇವರು ಹೇಳ್ತಾರೆ ಅದು ಜೈನ ಆಡಳಿತದಲ್ಲಿ ಉಂಟು, ಜಾತಿಯನ್ನು ಎತ್ತಿಗಟ್ಟಲಿಕ್ಕೆ ನೋಡ್ತಾ ಇದ್ದಾರೆ. ನಾವೆಲ್ಲರೂ ಒಂದೇ. ನೀವೊಂದೇ ನಮ್ಮ ದೇಶದ ದೊಡ್ಡ ದುರಂತವನ್ನು ಮೊನ್ನೆ ಕಾಶ್ಮೀರದಲ್ಲಿ ನೋಡಿದ್ರಿ. 26 ಜನ ಸತ್ತವರು ಕೂಡ ಅಲ್ಲಿ ಕ್ರಿಶ್ಚಿಯನ್ ಅವರು ಇವರು ಯಾರು ನೋಡ್ಲಿಲ್ಲ ಆ ಜಾತಿ ಈ ಜಾತಿ ಅಂತ. ಅಲ್ಲಿ ಅವರು ಯಾವ ರೀತಿ ಪರೀಕ್ಷೆ ಮಾಡಿ ಯಾರನ್ನು ಕೊಂದಿದ್ದಾರೆ ಅಂತ ಇಡೀ ವಿಶ್ವಕ್ಕೆ ಗೊತ್ತುಂಟು. ಆದ್ರಿಂದ ನಾವು ಭಾರತದಲ್ಲಿ ಸಹೋದರತೆಯಿಂದ ಬಾಳ್ಬೇಕು. ಧರ್ಮಸ್ಥಳದಲ್ಲಿ ಸರ್ವಧರ್ಮ ಸಮ್ಮೇಳನವನ್ನು ಮಾಡಿಕೊಂಡು ಎಲ್ರಿಗೂ ಈ ಗ್ರಾಮಾಭಿವೃದ್ಧಿ ಯೋಜನೆ ಏನಂತ ಅದು ಹಿಂದೂಗಳಿಗೆ ಮಾತ್ರ ಅಲ್ಲ, ಕ್ರಿಶ್ಚಿಯನ್ ಬಂಧುಗಳಿರಲಿ, ಮುಸ್ಲಿಂ ಬಂಧುಗಳಿರಲಿ, ಸಮಾಜದ ಎಲ್ಲರಿಗೂ ಈ ಯೋಜನೆಯನ್ನು ಅವರು ಕೊಟ್ಟಿದ್ದಾರೆ. ಅದರಿಂದ ಧರ್ಮಸ್ಥಳದ ಬಗ್ಗೆ ಒಂದು ನಮ್ಮ ಹಿರಿಯರ ಕಾಲದಿಂದಲೂ ಈ ತುಳುನಾಡಿನಲ್ಲಿ ನಾವು ಅಲ್ಲಿಗೆ ಧರ್ಮಸ್ಥಳ ಅಂತ ಹೇಳ್ತಿರ್ಲಿಲ್ಲ, ಮುಡಾಯ್ದ ಊರಿಗೆ ಹೋಗುದಂತ ವೀರೇಂದ್ರ ಹೆಗ್ಡೆ ಅವರ ಹೆಸರು ಹೇಳ್ತಿರ್ಲಿಲ್ಲ, ಕಾವಂದರು ಅಂತ ಹೇಳ್ತಾ ಇದ್ದದ್ದು. ಇಂತಹ ತುಳುನಾಡಿನ ಒಂದು ಪವಿತ್ರ ಕ್ಷೇತ್ರ. ನಮ್ಮ ಮನೆ ದೇವರಿರಲಿ, ದೈವಗಳಿರಲಿ ಅಥವಾ ಜಾಗದ ದೈವಗಳಿರಲಿ, ಏನಾದ್ರೂ ಸಮಸ್ಯೆ ಆದ್ರೆ ಅಲ್ಲಿ ಸಮಸ್ಯೆಗಳಿದ್ರೆ ಪರಿಹಾರಕ್ಕಾಗಿ ಧರ್ಮಸ್ಥಳಕ್ಕೆ ಹೋಗಿ ಪರಿಹಾರ ಮಾಡ್ಕೊಳ್ಳಿ ಅಂತ ದೈವಗಳು ನುಡಿಕೊಡುವುದು. ಆದ್ರಿಂದ ಇಂಥ ಒಂದು ಪರಮ ಕ್ಷೇತ್ರ, ಇಂಥ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡಬಾರದು. ಏನು ನಮ್ಮ ಸಂವಿಧಾನವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಹೋದರತೆಯಿಂದ ಎಲ್ಲ ಮತ ಪಂಗಡದವರು ಅನ್ಯೋನ್ಯತೆಯಿಂದ ಬದುಕಬೇಕಂತೇನುಂಟು. ಅದನ್ನು ಅದಕ್ಕೆ ಮೂಲ ನಮಗೆ ಆದರ್ಶಪ್ರಿಯವಾದ ಕ್ಷೇತ್ರ ಧರ್ಮಸ್ಥಳ, ಶ್ರೀ ಕ್ಷೇತ್ರ ಧರ್ಮಸ್ಥಳ. ಆದ್ರಿಂದ ನಾವೆಲ್ಲರೂ ಈ ಬಗ್ಗೆ ಆಲೋಚನೆ ಮಾಡಬೇಕು. ಎಲ್ಲ ಸಮಾಜದ ಬಂಧುಗಳು ಎದ್ದು ನಿಲ್ಲಬೇಕು. ನಾಳ್ದು ಸೆಪ್ಟೆಂಬರ್ 10ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಹುಕ್ಕುಂದೂರಿನ ಪಂಚಾಯತ್ ಎದುರಿರುವ ಮೈದಾನದಲ್ಲಿ ನಡೆಯುವಂತಹ ಒಂದು ಬೃಹತ್ ಸಭೆಗೆ ಎಲ್ಲರೂ ಸಮಾಜದ ಬಂಧುಗಳು ಬರಬೇಕು. ಅಲ್ಲಿ ಸತ್ಯಾಸತ್ಯತೆ ಶೋಧನೆಗೆ ನೀವು ತೊಡಗಿಸ್ಕೊಳ್ಬೇಕು. ನಾವು ಸುಮ್ಮನೆ ಕೂತ್ರೆ ಎಲ್ಲ ನಮ್ಮ ಅನ್ಯೋನ್ಯತೆ ಹೋಗ್ತದೆ, ಎಲ್ಲ ಸಮಾಜದ ಸಹೋದರತೆ ಹೋಗ್ತದೆ. ಮತ್ತೆ ನಮ್ಮ ಕಾಲಘಟ್ಟದಲ್ಲಿ ನಮ್ಮ ಧರ್ಮದ ಮೇಲೆ ಒಂದು ಧಾರ್ಮಿಕ ಒಂದು ಹೊಡೆತ ದೊಡ್ಡ ಮಟ್ಟದಲ್ಲಿ ಬೀಳ್ತದೆ. ಆದ್ರಿಂದ ಎಲ್ಲ ಬಂಧುಗಳು ಇದರಲ್ಲಿ ಭಾಗವಹಿಸಬೇಕು ಅಂತೇಳಿ ಎಲ್ಲರ ಹತ್ರ ನಾವು ವಿಜ್ಞಾಪನೆ ಮಾಡ್ತಾ ಇದ್ದೇವೆ. ಕಾರ್ಕಳ ಜೈನ ಮಠದ ಸ್ವಾಮೀಜಿಗಳು, ಹಾಗೇನೆ ಸೋಲೂರು ಮಠದ ಸ್ವಾಮೀಜಿಗಳು, ನಮ್ಮ ಹುಲ್ಲೊಟ್ಟಿನ ಸ್ವಾಮೀಜಿಗಳಾದ ವಿಟ್ಯಾನಂದ ಸ್ವಾಮೀಜಿಗಳು, ನಮ್ಮ ಯರ್ಲಪಾಡಿಯ ರಾಮಕೃಷ್ಣ ಆಶ್ರಮದ ಸ್ವಾಮೀಜಿಗಳು ಭಾಗವಹಿಸಲಿಕ್ಕಿದ್ದಾರೆ. ಅದೇ ರೀತಿ ವಸಂತ ಗಿಳಿಯಾದವರು ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕಿದ್ದಾರೆ. ಯಾಕೆ ವಸಂತ ಗಿಳಿಯಾದವರು ಪ್ರಾಸ್ತಾವಿಕ ನಮ್ಮೂರಿಗೆ ಅಂತ ಹೇಳಿದ್ರೆ, ಈ ಧರ್ಮಸ್ಥಳದ ಡಾಕ್ಯುಮೆಂಟ್ರಿ ಬಗ್ಗೆ ಯಾವುದೇ ವೇದಿಕೆಯಲ್ಲಿ ಅದು ನೀವು ಬೇಕಾದ್ರೆ ಓಪನ್ ಲೈವ್ ಡಿಬೇಟ್ ಮಾಡಿ, ಅದರಲ್ಲಿ ಅವ್ರು ಯಾರು ಬಂದು ಕೂರ್ಲಿ, ಅದರಲ್ಲಿ ಏನೇನು ಎಲ್ಲೆಲ್ಲಿ ಲೂಫೋಲ್ಸ್ ಆಗಿದೆ ಅಂತ ಒಂದು ಕಾನೂನಾತ್ಮಕವಾಗಿ ನಮ್ಮ ಕ್ಷೇತ್ರದ ಪರವಾಗಿ ನಾವು ಅವರನ್ನು ಅಪಾಯಿಂಟ್ ಮಾಡಿದ್ದೇವೆ. ಹಾಗೆ ಅವರು ಪ್ರಾಸ್ತಾವಿಕ ಭಾಷಣ ಮಾಡಲಿಕ್ಕಿದ್ದಾರೆ. ಅದೇ ರೀತಿ ಹಿಂದೂ ಐಕ್ಯ ವೇದಿಕೆ ಕೇರಳದ ರವೀಶ್ ಕುಂಟಾರ್ ಅವರು ದಿಕ್ಸೂಚಿ ಭಾಷಣ ಮಾಡಲಿಕ್ಕಿದ್ದಾರೆ. ನಮ್ಮ ಕಾರ್ಕಳದ ಹೆಮ್ಮೆಯ ಪುತ್ರ, ಒಂದು ಸಹಕಾರಿ ಕ್ಷೇತ್ರದಲ್ಲಿ ಭಾರಿ ದೊಡ್ಡ ಸಾಧನೆಯನ್ನು ಮಾಡಿದವರು, ರಾಜ್ಯ ಮಟ್ಟದಲ್ಲಿ ಜವಾಬ್ದಾರಿಯನ್ನು ವಹಿಸಿಕೊಂಡು ನಮ್ಮ ಊರಿನಲ್ಲಿಯೂ DCC, SC/DCC ಬ್ಯಾಂಕ್ಗಳು, ಹಾಗೆಯೇ ನವೋದಯ ಚಾರಿಟೇಬಲ್ ಟ್ರಸ್ಟ್ ಅಂತ ಒಂದಷ್ಟು ಸಮಾಜಮುಖಿಯನ್ನು ಮಾಡ್ತಿರುವಂಥ ನಮ್ಮ ರಾಜೇಂದ್ರ ಕುಮಾರ್ ರವರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಹಾಗೆಯೇ ಬೋರ್ಡ ಪ್ರಭಾಕರ್ ಕಾಮತ್ ರವರು ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ. ನಮ್ಮ ಕ್ಷೇತ್ರದ ಶಾಸಕರಾದ ಸುನೀಲ್ ಕುಮಾರ್ ರವರು ಆದಿಯಾಗಿ, ನೀರೆ ಕೃಷ್ಣ ಶೆಟ್ಟರು, ವಿಜಯ್ ಕುಮಾರ್ ಆದಿಯಾಗಿ ಒಂದು 10-20 ಜನ ಇದರಲ್ಲಿ ಮುಖ್ಯ ಅತಿಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ.